ನಮಸ್ಕಾರ. ಅನುಬಂಧನ ಕಲಿಕೆಯಲ್ಲಿ ಎರಡು ರೀತಿಯ ಮುಖ್ಯ ಕಲಿಕೆಗಳು ಬರ್ತಾವೆ. ಮೊದಲನೇದಾಗಿ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಆದೆ, ಎರಡನೇದಾಗಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆ. ಇವತ್ತಿನ ದಿನ ನಾವು ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ರಷ್ಯಾ ದೇಶದ ಪಾವ್ಲೋ ಅವರು ಪ್ರತಿಪಾದಿಸಿದಂಥ ಈ ಕಲಿಕೆಯನ್ನು ಕಲಿತಾ ಹೋಗ್ತೀವಿ. ನಾವು ಸಾಮಾನ್ಯವಾಗಿ ಕೊನೆಯ ವರ್ಷದ TET ಒಳಗಡೆ ಏನಾದರೂ ಗಮನಿಸಿದರೆ ಒಂದು ಪ್ರಶ್ನೆ ಕೇಳಿದ್ರು ಇದೇ ಒಂದು ಕಲಿಕಾ ಸಿದ್ಧಾಂತದ ಮೇಲೆ. ಪಾವ್ಲೋ ಅವರ ಈ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯಲ್ಲಿ ಈ ಗಂಟೆಯ ಶಬ್ದ ಏನನ್ನು ಸೂಚಿಸ್ತದೆ ಅಂತ ಪ್ರಶ್ನೆ ಕೇಳಿದರು, ಹೌದಲ್ವಾ? ಹೀಗಾಗಿ ನೇರವಾಗಿ ಪ್ರಶ್ನೆಗಳು ಕಲಿಕಾ ಸಿದ್ಧಾಂತದ ಮೇಲೆ ಬರೋದ್ರಿಂದ, ಪರೋಕ್ಷವಾಗಿ ಬರೋದ್ರಿಂದ ನಾವು ಇವುಗಳನ್ನು ಕೇವಲ ಓದೋದಷ್ಟೇ ಅಲ್ಲದೆ ನಮ್ಮೊಳಗಡೆ ಅರ್ಥಪೂರ್ಣವಾಗಿ ಇವುಗಳನ್ನು ನಾವು ಸ್ವೀಕರಿಸಬೇಕಾಗಿರ್ತದೆ. ನೇರವಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ಪಾವ್ಲೋ ಅವರು ರಷ್ಯಾ ದೇಶದವರು ಆಗಿರ್ತಾರೆ. 1904 ಇವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿರ್ತಾರೆ. ಇವರೊಬ್ಬರು ಶರೀರ ಶಾಸ್ತ್ರಜ್ಞರಾಗಿರ್ತಾರೆ. ಇವರು ಒಂದಿನ ಈ ನಾಯಿಯ ಒಂದು ಪಚನಕ್ರಿಯೆಯನ್ನು ಅಧ್ಯಯನದಲ್ಲಿ ತೊಡಗ್ತಾ ಇದ್ದಾಗ, ನಾಯಿ ಸಾಮಾನ್ಯವಾಗಿ ಏನು ಆಹಾರ ಮತ್ತು ಜೊಲ್ಲು ಸುರಿಸುವಿಕೆಯನ್ನು ಇವರು ಲಕ್ಷಣಗಳನ್ನು ಕಾಣ್ತಾರೆ. ಸೊ ಹೀಗಾಗಿ ಈ ಸಿದ್ಧಾಂತವನ್ನು ಕಂಡು ಹಿಡಿಯಲಿಲ್ಲ. ಅವರು ಇದನ್ನು ಗಮನಿಸಿಕೊಂಡು ಈ ಸಿದ್ಧಾಂತದ ಬಗ್ಗೆ ಅವರು ಉಲ್ಲೇಖ ಮಾಡಿ ಮುಂದೆ ಸಿದ್ಧಾಂತದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಕೂಡ ಮುಂದೆ ಬರ್ತಾರೆ. ಮುಂದೆ ಬಂದು ಇದನ್ನು ಅವರು ಅಭಿಜಾತ ಅನುಬಂಧನ ಕಲಿಕೆ ಅಥವಾ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಂತ ಕೂಡ ಕರಿತಾ ಹೋಗ್ತಾರೆ. ಅವರು ಈ ಪ್ರಯೋಗದೊಳಗೆ ಒಂದು ನಾಯಿಯನ್ನು ತೆಗೆದುಕೊಳ್ತಾರೆ. ಆ ನಾಯಿಯನ್ನು ಒಂದು ಪಟ್ಟಿಗಳೊಳಗಡೆ ಅಂದರೆ ಒಂದು ಕಂಬಿ ಒಳಗಡೆ ಹಾಕ್ತಾರೆ, 4 ಸುತ್ತ. ಆ ಕಂಬಿ ಒಳಗೆ ಹಾಕಿ ಹೊರಗಡೆ ಅವರು ಒಂದು ಸಾಮಾನ್ಯವಾಗಿ ಗಂಟೆಯನ್ನು ಕೂಡ ಕಟ್ಟಿರ್ತಾರೆ. ಅಲ್ಲಿ ಕೂಡ ಆ ಒಂದು ಜೊಲ್ಲು ಸುರಿಸುವಿಕೆ, ಜೊಲ್ಲನ್ನು ಅಳಿಲಿಕ್ಕೆ ಕೂಡ ಅವರು ಒಂದು ಸಾಧನವನ್ನು ಕೂಡ ಇಟ್ಟಿರ್ತಾರೆ ಅಂತ ಗೊತ್ತಿರಬೇಕು. ಇಲ್ಲಿ ನಾವು ಅಲ್ಲಿ ಮೊದಲಿಗೆ ನಾಯಿ ಏನು ಮಾಡ್ತದೆ ಅಂತಂದರೆ, ಒಬ್ಬ ವ್ಯಕ್ತಿ ಆಹಾರ ತೆಗೆದುಕೊಂಡು ಬಂದಾಗ ಅದು ಜೊಲ್ಲು ಸುರಿಸ್ತಿರ್ತದೆ. ಆಹಾರ ತೆಗೆದುಕೊಂಡು ಬಂದಾಗ ಜೊಲ್ಲು ಸುರಿಸ್ತದೆ, ಮತ್ತು ಆಹಾರ ಕೊಟ್ಟಂದು ಆಹಾರ ತಿಂತದೆ. ಇಲ್ಲಿ ನಾವು UCS ಮತ್ತು UCR ಅಂತ ನೋಡ್ತೀವಿ. ಅಂದರೆ UCS ಅಂತಂದರೆ ಅನ್ಕಂಡೀಷನಿಂಗ್ ಸ್ಟಿಮ್ಯುಲಸ್, UCR ಅಂತಂದರೆ ಅನ್ಕಂಡೀಷನಿಂಗ್ ರೆಸ್ಪಾನ್ಸ್ ಅಂತ. ಅನುಬಂಧಿತವಲ್ಲದ ಉದ್ದೀಪಕ ಅಂದರೆ UCR ಅಂದರೆ ಅನುಬಂಧಿತವಲ್ಲದ ಅನುಕ್ರಿಯೆ ಅಂತ. ಇಲ್ಲಿ ನಾನು R ಅಂದರೆ ಅನುಕ್ರಿಯೆ, S ಅಂದರೆ ಉದ್ದೀಪಕ ಅಂತ ನಿಮಗೆ ಗೊತ್ತಿರಬೇಕಾಗ್ತದೆ. UCS ಮತ್ತು UCR ಸಾಮಾನ್ಯವಾಗಿ ಅವು ಪ್ರಾರಂಭದೊಳಗಡೆ ಈ ಒಂದು ಸಿದ್ಧಾಂತದೊಳಗೆ ಇರ್ತಾ ಹೋಗ್ತವೆ. ಅಂತಂದರೆ ಆಹಾರ ತೆಗೆದುಕೊಂಡು ಬಂದಾಗ ಸಾಮಾನ್ಯವಾಗಿ ಅದು ಜೊಲ್ಲು ಸೋರಿಸ್ತದೆ ಮತ್ತು ಆಹಾರ ಅದನ್ನು ತೆಗೆದುಕೊಳ್ತದೆ ಮತ್ತು UCR ಕೂಡ ಅಲ್ಲಿ ಉಂಟಾಗ್ತದೆ ಅಂತ. ಇದನ್ನು ಅವರು ಏನು ಮಾಡ್ತಾರೆ, ಈ ಅನುಬಂಧಿತವಲ್ಲದ ಉದ್ದೀಪಕ ಇದೆಯಲ್ಲ, ಅದನ್ನು ಅವರು ಏನು ಮಾಡ್ತಾರೆ, ಒಂದು ಗಂಟೆಗೆ ಜೋಡಿಸ್ತಾರೆ. ಇದಕ್ಕೆ ಅವರು ಅನುಬಂಧನ ಅಂತ ಹೇಳ್ತಾರೆ. ಮೊದಲಿಗೆ ಏನಿತ್ತು, ಅನುಬಂಧಿತವಲ್ಲದ ಇತ್ತು, UCS ಇತ್ತು. ಅದನ್ನು ಏನು ಮಾಡಿದ್ರು, ಅವರು ಬರೀ CSಗೆ ಅವರು ಜೋಡಿಸ್ತಾರೆ. ಅಂದರೆ ಕಂಡೀಷನಿಂಗ್ ಸ್ಟಿಮ್ಯುಲಸ್ಗೆ ಜೋಡಿಸ್ತಾರೆ. ಅವರು ಏನು ಕಂಡೀಷನಿಂಗ್ ಸ್ಟಿಮ್ಯುಲಸ್ ಅಂತಂದರೆ, ಒಂದು ಗಂಟೆಯನ್ನು ತೆಗೆದುಕೊಳ್ತಾರೆ, ಗಂಟೆಯನ್ನು ಬಾರಿಸ್ತಾರೆ. ಗಂಟೆಯನ್ನು ಬಾರಿಸಿ ಕೆಲವೇ ಸೆಕೆಂಡುಗಳಲ್ಲಿ ಆಹಾರ ಬರ್ತದೆ. ಆಹಾರ ಬಂದ ತಕ್ಷಣವೇ ಅಲ್ಲಿ ನಾಯಿಗೆ ಕೊಡಲಾಗ್ತದೆ. ಅಲ್ಲಿ UCS ಅನ್ನು CSಗೆ ಏನು ಮಾಡ್ತಾರೆ, ಅನುಬಂಧಿತ ಮಾಡ್ತಾರೆ, ಹೌದಲ್ವಾ? ಸೊ ತದನಂತರ ಅಲ್ಲಿ ನಾಯಿ ಕೂಡ ಅನುಕ್ರಿಯೆ ಅಂದರೆ ಅನುಕ್ರಿಯೆ ಮಾಡ್ತದೆ. ಅದಕ್ಕೆ ನಾವು UCR ಅಂತ ಹೇಳ್ತೀವಿ. ಅಲ್ಲಿ ಏನಾಗ್ತದೆ ಅಂತಂದರೆ ಅಗೇನ್ ಮತ್ತು ಅದು ಜೊಲ್ಲು ಸುರಿಸ್ತದೆ. ಸೊ ಇಲ್ಲಿ ನಾವು ಏನನ್ನು ಗಮನಿಸಬೇಕಾಗಿರ್ತದೆ, ಗಂಟೆ ಶಬ್ದವನ್ನು ಅವರು ಮತ್ತು UCSಗೆ ಏನು ಮಾಡ್ತಾರೆ, ಅನುಬಂಧನವನ್ನು ಮಾಡ್ತಾರೆ. ಈ ರೀತಿಯಾಗಿ ಅವರು 4 ರಿಂದ 5 ಬಾರಿ ಮಾಡ್ತಾರೆ. ಅಲ್ಲಿ ಏನಾಯಿತು, ಅನುಬಂಧಿತ ಆಯಿತು, ಹೌದಲ್ವಾ? ಅಲ್ಲಿ ಕಂಡೀಷನಿಂಗ್ ಉಂಟಾಯಿತು ಅಂತ ಹೇಳ್ಬೋದು. ತದನಂತರ ಕೆಲವೊಂದಿಷ್ಟು ದಿನಗಳ ನಂತರ ಅವರು ಕೇವಲ ಗಂಟೆಯನ್ನು ಬಾರಿಸ್ತಾರೆ. ಅವರು ಏನು ಮಾಡ್ತಾರೆ, ಗಂಟೆಯನ್ನು ಬಾರಿಸ್ತಾರೆ. ಅಲ್ಲಿ ನಾಯಿ ಏನು ಮಾಡ್ತದೆ ಅಂತಂದರೆ, ಬರೀ ಗಂಟೆಯನ್ನು ಬಾರಿಸಿದಾಗ ಜೊಲ್ಲು ಸುರಿಸಲಿಕ್ಕೆ ಪ್ರಾರಂಭವಾಯಿತು. ಇಲ್ಲಿ UCR ಅಂದರೆ ನೋಡಿ, ಆಹಾರನ ತೆಗೆದುಕೊಂಡು ಬಂದಿಲ್ಲ, ಬರೀ ಗಂಟೆಯನ್ನು ಕೇಳಿದರೆ ಅದಕ್ಕೆ ಜೊಲ್ಲು ಸುರಿಸಲಿಕ್ಕೆ ಪ್ರಾರಂಭವಾಯಿತು. ಸೊ ನೋಡ್ರಿ, ಈಗ UCSಗೆ UCR ಏನಾಯಿತು, ಬದಲಾವಣೆ ಆಗಲಿಲ್ಲ, ಬರೀ CSಗೆ CR ಬದಲಾಯಿತು. ಅಂದರೆ ನಿಮ್ಗೆ ಕನ್ಫ್ಯೂಷನ್ ಆಗೋದು ಬೇಡ. ಇಲ್ಲಿ ಕೇವಲ ಕಂಡೀಷನಿಂಗ್ ಸ್ಟಿಮ್ಯುಲಸನ್ನು ಕೊಟ್ಟರು. ಕಂಡೀಷನಿಂಗ್ ಅಂತಂದರೆ ಅನುಬಂಧಿತ ಮಾಡಿದರು. ಅಂದರೆ ಗಂಟೆ ಶಬ್ದ ಇಲ್ಲಿ ಕಂಡೀಷನಿಂಗ್ CS ಅಂತ ಹೇಳ್ತೀವಿ. ಹೀಗೆ ಕೊನೆಯ ವರ್ಷದೊಳಗೆ ಇದೇ ಒಂದು ಪ್ರಶ್ನೆ ಕೇಳಿದರು, CS ಅಂದರೆ ಏನು ಅಂತ. CS ಅಂತಂದರೆ ಗಂಟೆ ಶಬ್ದ ಬಾರಿಸೋದೇ CS ಅನ್ನು, ಅದಕ್ಕೆ ಉದ್ದೀಪಕ ಅಂತ ಹೇಳ್ತೀವಿ ನಾವು. ಅಂದರೆ ನಾವು ಅನುಬಂಧನ ಮಾಡಿರುವಂತಹ ಉದ್ದೀಪಕ ಆಗಿರ್ತದೆ. ಅಂದರೆ ಮೊದಲಿಗೆ ಅವ್ರು ಏನು ಮಾಡ್ತಾರೆ ಅಂದರೆ, ಸ್ವಾಭಾವಿಕ ಅನುಬಂಧಿತ ಉದ್ದೀಪಕ ಅಂದರೆ
ಅವು ಏನು ಆಹಾರ ತೆಗೆದುಕೊಂಡ ತಕ್ಷಣ ಜೊಲ್ಲು ಸೋರಿಸೋದು, ದಟ್ ಈಸ್ ಸ್ವಾಭಾವಿಕ. ಆ ಸ್ವಾಭಾವಿಕನ ತೆಗೆದು ಆಹಾರವನ್ನೇ ತೆಗೆದುಕೊಂಡ್ಬಂದಿಲ್ಲ, ಅದನ್ನು ಏನು ಮಾಡಿದ್ರು, ಗಂಟೆಗೆ ಜೋಡಿಸಿದ್ರು ತಾನೆ. ಅಲ್ಲಿ CS ಅನ್ನು ಮಾಡಿದ್ರು, ಅಂದರೆ ಕಂಡೀಷನಿಂಗ್ ಸ್ಟಿಮ್ಯುಲಸ್ ಮಾಡಿದರು. ಕಂಡೀಷನಿಂಗ್ ಸ್ಟಿಮ್ಯುಲಸ್ ಕೂಡ ಅವ್ರು ಏನು ಮಾಡಿತು, ಜೊಲ್ಲು ಸುರಿಸಲಿಕ್ಕೆ ಅಂದರೆ UCR ಕೂಡ ಪ್ರಾರಂಭವಾಯಿತು. ಹೀಗೆ ಮಾಡ್ತಾ 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 ಅವರು ಕೊನೆಗೆ ಏನು ಈ ಒಂದು ಗಂಟೆಯನ್ನು ಬಾರಿಸ್ತಾರೆ, ಆಹಾರ ಕೊಡೋದಿಲ್ಲ, ಗಂಟೆಯನ್ನು ಬಾರಿಸ್ತಾರೆ, ಆಹಾರ ಕೊಡೋದಿಲ್ಲ. ಇಲ್ಲಿ ನಾಯಿಗೆ ಗೊತ್ತಾಯಿತು, ಓ ಗಂಟೆ ಬಾರಿಸೋಂಗಿಲ್ಲ ಬಟ್ ಆಹಾರ ಕೊಡೋಂಗಿಲ್ಲ ಅಂತ. ಅದು ತನ್ನ ಜೊಲ್ಲು ಸೋರಿಸುವಿಕೆಯನ್ನು ನಿಲ್ಲಿಸ್ತದ. ಇದಕ್ಕೆ ಏನಂತ ಕರೀತಾರಂದ್ರೂ ಕೂಡ ಕೊನೆಯ ಬಾರಿ ಕೇಳಿದರು. ಅಂದರೆ ಇದಕ್ಕೆ ಪ್ರಾಯೋಗಿಕ ಅಳಿವು ಅಂತ ಹೇಳ್ತಾರೆ. ಪ್ರಾಯೋಗಿಕ ಅಳಿವು ಅಂತಂದರೆ ಇಷ್ಟೇ, ಏನು ನಾವು ಅನುಬಂಧಿತ ಮಾಡಿರ್ತೀವಿ, ಆ ಅನುಬಂಧಿತ ಕ್ರಿಯೆಯನ್ನು ಏನು ಆಹಾರ ಕೊಡೋದನ್ನು ನಿಲ್ಲಿಸ್ತಾನೆ, ಅಲ್ಲಿ ಏನಾಯಿತು, ಪ್ರಾಯೋಗಿಕವಾಗಿ ಅಳಿವು ಆಯಿತು ಅಂತ. ಹಾಗಾದರೆ ಇಲ್ಲಿ ನಾವು ಏನು ತಿಳ್ಕೊಳ್ಬೇಕು, ಏಕಕಾಲಿಕ ಅನುಬಂಧನ ಮತ್ತು ವಿಳಂಬಿತ ಅನುಬಂಧನ ಅಂತ ಬರ್ತದೆ. ಏಕಕಾಲಿಕ ಅನುಬಂಧನ ಅಂತಂದರೆ, ಈಗ ನಾವು ನಾಯಿಗೆ ಗಂಟೆ ಬಾರಿಸ್ತೀವಿ, ಆಹಾರವನ್ನು ಕೊಡ್ತೀವಿ, ಇದು ಏಕಕಾಲಿಕ, ಅಂದರೆ ಸಾಮಾನ್ಯವಾಗಿ ಕಡಿಮೆ ಸಮಯದೊಳಗಡೆ ಕೊಡ್ತೀವಿ. ವಿಳಂಬಿತ ಅಂತಂದರೆ ಆಹಾರವನ್ನು ನಾವು ಗಂಟೆ ಬಾರಿಸ್ತೀವಿ, ಆಹಾರವನ್ನು ಸ್ವಲ್ಪ ತಡವಾಗಿ ವಿಳಂಬವಾಗಿ ಕೊಡ್ತೀವಿ, ಅದು ವಿಳಂಬಿತ ಅನುಬಂಧನ ಕೂಡ ಅಂತಲೇ ಹೇಳಬಹುದಾಗಿದೆ. ಇಲ್ಲಿ ಮುಂದುವರೆದು ಸ್ವತಃ ಸ್ಫೂರ್ತ ಚೇತರಿಕೆ ಅಥವಾ ಸ್ವಾಭಾವಿಕ ಮರಳಿ ಪಡೆಯುವಿಕೆ ಅಂತ ಹೇಳ್ತೀವಿ. ಈ ಸ್ವಾಭಾವಿಕ ಮರಳಿ ಪಡೆಯುವಿಕೆ ಇದರ ಅರ್ಥ ಏನು ಅಂತಂದರೆ, ನಾವು ಗಂಟೆಯನ್ನು ಬಾರಿಸ್ತೀವಿ, ಇಲ್ಲಿ ಆಹಾರವನ್ನು ಕೂಡ ನಾವು ಕೊಡೋಂಗಿಲ್ಲ, ಗಂಟೆಯನ್ನು ಬಾರಿಸ್ತೀವಿ, ಆಹಾರವನ್ನು ಕೂಡ ಕೊಡೋಂಗಿಲ್ಲ. ಇಲ್ಲಿ ಏನಾಗಿರ್ತದೆ, ಪ್ರಾಯೋಗಿಕವಾಗಿ ಅಳಿವು ಆಗಿರ್ತದೆ. ಅಂತಂದರೆ ಅದು ಜೊಲ್ಲು ಸುರಿಸೋದು ನಿಲ್ಲಿಸಿಬಿಟ್ಟಿರ್ತದೆ. ಬಟ್ ಹಿಂದೆ ಕೆಲವೊಂದಿಷ್ಟು ಸಮಯ, ಕೆಲವೊಂದಿಷ್ಟು ದಿನಗಳಾದ ನಂತರ ಆ ಒಂದು ಏನು ಆ ನಾಯಿಯನ್ನು ಮತ್ತೆ ಪುನಃ ನಾವು ಕರ್ಕೊಂಡು ಬಂದು ಅಲ್ಲಿ ಗಂಟೆಯನ್ನು ಬಾರಿಸ್ತೀವಿ. ಓಕೆ, ನೋಡ್ರಿ, ಗಂಟೆಯನ್ನು ಬಾರಿಸ್ತೀವಿ, ಅದು ಜೊಲ್ಲು ಸುರಿಸ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಇದಕ್ಕೆ ಏನಂತಾರೆ ಅಂದ್ರೆ ಅವರು ಸ್ವಾಭಾವಿಕ ಮರಳಿ ಪಡೆಯುವಿಕೆ ಅಥವಾ ಸ್ವತಃ ಸ್ಫೂರ್ತ ಚೇತರಿಕೆ ಅಂತ ಕೂಡ ಕರಿತಾ ಹೋಗ್ತಾರೆ. ಇನ್ನೊಂದು ಪ್ರತಿಬಂಧನ ಅಂತ ಕೂಡ ಹೇಳ್ತಾ ಹೋಗ್ತಾರೆ ಅವರು. ಪ್ರತಿಬಂಧನ ಅಂತಂದರೆ, ಈಗ ಬಾಹ್ಯ ಪ್ರತಿಬಂಧನ, ಆಂತರಿಕ ಪ್ರತಿಬಂಧನ ಅಂತ ಹೇಳ್ತಾರೆ. ಪ್ರತಿಬಂಧನ ಅಂದರೆ ಅಡಚಣೆ ಉಂಟು ಮಾಡುವಿಕೆ ಅಂತ ಅಲ್ಲಿ ಬರ್ತದೆ. ಈಗ ಒಂದು ನಾಯಿ ಬಾಹ್ಯ ಪ್ರತಿಬಂಧನದೊಳಗಡೆ ಅದು ಈಗ ಸಮಾಜದೊಳಗಡೆ ಏನು ಆಟ ಆಡಲಿಕ್ಕೆ ಅಥವಾ ಓಡಾಡಲಿಕ್ಕೆ ಹೋಗಿರ್ತದೆ, ಅಲ್ಲಿ ಹೊರಗಿನ ಒಂದು ಗಂಟೆಯ ಹೊರಗಿನ ಶಬ್ದದ ಒಂದು ಉದ್ದೀಪಕವಾಗಿ ಅದು ತನ್ನೊಳಗೆ ಏನಾದರೂ ವರ್ತನೆ ಬದಲಾವಾದರೆ ಬಾಹ್ಯ ಪ್ರತಿಬಂಧನ ಅಂತ ಹೇಳ್ಬೋದು. ಆಂತರಿಕ ಅಂತಂದರೆ ಕೆಲವೊಂದಿಷ್ಟು ಸಮಯದೊಳಗಡೆ ಅದು ಒಳಗಿನ ರೋಗಗಳನ್ನು ಅದು ಅದರಿಂದ ಸಮಸ್ಯೆ ಉಂಟಾಗೋದಕ್ಕೆ ಅದು ಆಂತರಿಕ ಪ್ರತಿಬಂಧನ ಅಂತ ಹೇಳ್ಬೋದು. ಇನ್ನು ಮುಂದುವರೆದು ಅವರು ಹೇಳ್ತಾ ಹೋಗ್ತಾರೆ, ಇಲ್ಲಿ ಸಾರ್ವತ್ರೀಕರಣ ಅಂತ ಹೇಳ್ತಾರೆ. ಸಾರ್ವತ್ರೀಕರಣದಲ್ಲೂ ಕೂಡ ಇಷ್ಟೇ, ಉದ್ದೀಪಕ ಅನುಕ್ರಿಯೆಯನ್ನು ತೋರಿಸ್ತದ, ಪುನಃ ಅದೇ ಅನುಕ್ರಿಯೆಯನ್ನು ಅದು ತೋರಿಸ್ತದ. ಯಾವುದು ಈ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ. ಇಲ್ಲಿ ನಾವು ಹೆಂಗೆ ಅದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಮಕ್ಕಳೊಳಗಡೆ ನಾವು ಇದನ್ನು ಹವ್ಯಾಸವನ್ನು ಬೆಳೆಸಬೇಕಾದ್ರೆ ಈ ರೀತಿಯಾಗಿ, ಅಂದರೆ UCSಗೆ ಬರೀ CS ಅನ್ನು ಜೋಡಿಸಬೇಕಾಗ್ತದೆ. ಸಾಮಾನ್ಯವಾಗಿ UCS ಮಾಡಿಸ್ತೀವಿ ಮತ್ತು UCR ಬರ್ತದೆ, ಅಂದರೆ ಅನ್ಕಂಡೀಷನಿಂಗ್ ಸ್ಟಿಮ್ಯುಲಸ್ ಕೊಡ್ತೀವಿ, ಅನ್ಕಂಡೀಷನಿಂಗ್ ರೆಸ್ಪಾನ್ಸ್ ಸಿಗ್ತದೆ. ಅದೇ ರೀತಿಯಾಗಿ UCSಗೆ CS ಅನ್ನು ಜೋಡಿಸಬೇಕು. ಅಂತಂದರೆ ಒಂದು ಸಲ ನಾವು ಮಗುವಿಗೆ ಪುಸ್ತಕವನ್ನು ಓದಿಸ್ಲಿಕ್ಕೆ ಕರ್ಕೊಂಡು ಹೋಗ್ತೀವಿ, ಅದು ಓದೋಂಗಿಲ್ಲ. 2ನೇ ಸಲ ಕರ್ಕೊಂಡು ಹೋಗ್ತೀವಿ, ಓದೋಂಗಿಲ್ಲ. 3ನೇ ಸಲ ನಾವು ಪುಸ್ತಕದ ಜೊತೆಗೆ ಅದಕ್ಕೊಂದು ಚಾಕ್ಲೇಟ್ ಕೂಡ ಕೊಡ್ತೀವಿ. ಅಲ್ಲಿ ನಾವು ಏನು ಮಾಡಿದ್ವಿ, ಚಾಕ್ಲೇಟನ್ನು ಅನುಬಂಧಿತ ಮಾಡಿದ್ವಿ, ಅಲ್ಲಿ CS ಅನ್ನು ಮಾಡಿದ್ವಿ. ನಂತರ ಬರೀ CS ಅನ್ನು ತೋರಿಸಿದ ತಕ್ಷಣ ಮಗುವಿಗೆ ಬರೋದೇನು, ಡೆಫಿನೆಟ್ಲಿ ಪುಸ್ತಕವನ್ನು ಕೊಡ್ತಾರೆ ನನಗೆ ಅಂತ. ಈ ರೀತಿಯಾಗಿ ನಾವು ಈ ಅನುಬಂಧಿತ, ಅಂದರೆ ನಾವು ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯನ್ನು ನಮ್ಮ ಜೀವನದೊಳಗೆ ಅಷ್ಟೇ ಅಲ್ಲ, ನಮ್ಮ ಶಾಲೆಯೊಳಗಡೆ ನಾವು ಶಿಕ್ಷಕರಾಗಿ ಮಕ್ಕಳಲ್ಲಿ ಪಾಠ ಹೇಳಕತ್ತಾಗ ಕೂಡ ಇದನ್ನು ನಾವು ಬಳಕೆ ಮಾಡ್ಕೊಳ್ಬೇಕಾಗ್ತದೆ. ಐ ಹೋಪ್ ಇವತ್ತಿನ ಈ ಒಂದು ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಥವಾ ಅಭಿಜಾತ ಅನುಬಂಧನ ಕಲಿಕೆ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಏನಾದರೂ ಸಲಹೆಗಳಿದ್ದರೆ ದಯವಿಟ್ಟು ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಕಲಿಕಾ ಸಿದ್ಧಾಂತೊಳಗೆ ನಾನು ನಿಮಗೆ ಸಿಗಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.